ಇವತ್ತು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿರುವಂತದ್ದು. ಅದೇ ರೀತಿಯಾಗಿ ಕಲ್ಪತರುನಾಡು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿರುವಂತಹ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದಲ್ಲೂ ಕೂಡ ಇವತ್ತು ಹಬ್ಬದ ಹಿನ್ನೆಲೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ತಾಯಿಯ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಸದ್ಯ ನಾನೀಗ ದೇವಾಲಯದ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ನೋಡ್ಬೋದು, ಈಗಾಗಲೇ ದೇವಾಲಯವನ್ನ ಹಬ್ಬದ ಹಿನ್ನೆಲೆಯಲ್ಲಿ ತಳಿರು ತೋರಣಗಳಿಂದ ಅದ್ಭುತವಾಗಿ ಅಲಂಕಾರವನ್ನ ಮಾಡಿರುವಂಥದ್ದು. ಇದು ಭಕ್ತರ ಕಣ್ಮನ ಸೆಳೀತಾ ಇರುವಂಥದ್ದು. ದೇವಾಲಯದ ಹೊರಭಾಗದಲ್ಲಿ ತಳಿರು ತೋರಣಗಳು ಆಕರ್ಷಣೀಯವಾಗಿದ್ರೆ, ದೇವಾಲಯದ ಒಳಭಾಗದಲ್ಲಿ ವಿವಿಧ ಫಲಪುಷ್ಪಗಳಿಂದ ದೇವಾಲಯವನ್ನ ಸಿಂಗರಿಸಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ದೇವಾಲಯಕ್ಕೆ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬೆಂಗಳೂರು, ತುಮಕೂರು ಮಾತ್ರವಲ್ಲದೆ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿಯ ಆಶೀರ್ವಾದವನ್ನು ಪಡಿತಾರೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರುವಂತಹ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ, ಅದರಲ್ಲೂ ಕೂಡ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿ ಪೂಜೆಯನ್ನ ಸಲ್ಲಿಸುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸಿಕೊಳ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಬರ್ತಾರೆ. ಸೊ ಇಲ್ಲಿ ಸ್ಥಳೀಯವಾಗಿ ಭಕ್ತರು ದೇವಾಲಯಕ್ಕೆ ಆಗಮಿಸಿರುವಂಥವ್ರು ನಮ್ಮ ಜೊತೆಲಿ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ನಾಡಿನಾದ್ಯಂತ ಮಾಡುವಂಥ ಹಬ್ಬ. ವರಮಹಾಲಕ್ಷ್ಮಿ ಅಂದರೆ ವರವನ್ನು ಕೊಡುವಂತಹ ಮಹಾಲಕ್ಷ್ಮಿ. ಯಾವುದೇ ವರವನ್ನು ಕೇಳಿದರೂ ಕೂಡ ಪ್ರಾಪ್ತಿ, ಆಶೀರ್ವಾದ ಕೊಟ್ಟು ನಿಮಗೆ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ಬಿಟ್ಟು ದೇವರ ಆಶೀರ್ವಾದ ಮಾಡ್ತಾರೆ ತಾಯಿ. ಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ, ಆದಿಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಅಷ್ಟಲಕ್ಷ್ಮಿ ಹೇಳ್ಬೇಕಂದ್ರೆ ಅಷ್ಟಲಕ್ಷ್ಮಿಯರು ಇಲ್ಲಿ ವಾಸುವಂಥ ಸ್ಥಳ. ಪ್ರತಿ ವರ್ಷನೂ ಬರ್ತಾ ಇದ್ದೀವಿ ನಾವು. 35 ವರ್ಷಗಳಿಂದ ಫ್ಯಾಮಿಲಿ ಈಗ ಒಂದು ಬರ್ತಾ ಇದ್ದೀವಿ. ಈಗ ಫ್ಯಾಮಿಲಿ ಸಮೇತವಾಗಿ ಬಂದಿದ್ದೀವಿ. ನಾನು ಪ್ರಾಪರ್ ಬಂದು ನಮ್ಮದು ಮಧುಗಿರಿ, ತುಮಕೂರಲ್ಲಿ ವಾಸವಾಗಿದ್ದೀವಿ. ತುಮಕೂರಿಂದನೂ ಅಲ್ಲಿ ನಮ್ಮ ಮನೆಯಲ್ಲಿ ಏನು ಪೂಜೆ ಮಾಡಬೇಕು ಅದನ್ನು ಪೂಜೆಗಳನ್ನು ಮಾಡಿ ಅಲ್ಲಿ ದೀಪ ಹಚ್ಚಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ಅಮ್ಮನವರ ದರ್ಶನವನ್ನು ಪಡೆದಿದ್ವಿ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ತಾವು ಎಲ್ಲಿಂದ ಮೇಡಮ್ ಬಂದಿರೋದು ಇವತ್ತು ವರಮಹಾಲಕ್ಷ್ಮಿ ಹಬ್ಬ? ದಾವಣಗೆರೆಯಿಂದ ಸರ್. ಹೇಗೆ ಅನಿಸ್ತಾ ಇದೆ ಮೇಡಮ್ ದೇವಸ್ಥಾನ? ಚೆನ್ನಾಗಿ ಅನಿಸ್ತಾ ಇದೆ ರೀ. ಮನೆಯಲ್ಲಿ ಕೂರ್ಸಕ್ಕಾಗ್ಲಿಲ್ಲ, ಆದ್ರೆ ದೇವತೆ ನೇರವಾಗಿ ಇಲ್ಲಿಗೆ ಕರೆಸ್ಕೊಂತ ಇದ್ದಾಳೆ. ಈಗ ಬರ್ತಾ ಇರೋದು 5ನೇ ವರ್ಷ ನಮ್ದು. ಚೆನ್ನಾಗಿ ಅನ್ಸಿದೆ. 5 ವರ್ಷದಿಂದ ಬರ್ತಾ ಇದ್ವಿ. ಈ ವರ್ಷ ಈಡೇರಿದೆ. ವರ್ಷ ನಾವು ಸಿಂಗಲ್ ಬರ್ತಾ ಇದ್ವಿ. ಈ ವರ್ಷ ನಮ್ಮ ಮನೆಯವ್ರ ಜೊತೆ ಜೋಡಿಯಾಗಿ ಬಂದಿದೀವಿ. ಅವ್ರು ನಮ್ ನಾದ್ನಿ, ನಮ್ ಫ್ಯಾಮಿಲಿ ಎಲ್ಲ ಬರ್ತಾ ಇದೀವಿ. ಚೆನ್ನಾಗಿ ಅನ್ಸಿದೆ. ಇಲ್ಲ, ಮನೆಯಲ್ಲಿ ಮಾಡಕ್ ಆಗ್ಲಿಲ್ಲದಕ್ಕೆ ಡೈರೆಕ್ಟ್ ಆಗಿ ಇಲ್ಲಿಗೆ ಕರ್ಸ್ಕೊಂಡಿದ್ದಾಳೆ ಲಕ್ಷ್ಮಿ ಅವರು. ಮೇಡಮ್ ನಮಸ್ಕಾರ. ತಾವು ಎಲ್ಲಿಂದ ಬಂದಿರೋದು? ನಾವು ದಾವಣಗೆರೆಯಿಂದ. ಹೇಗೆ ಅನಿಸ್ತು? ದರ್ಶನ ಎಲ್ಲ ಆಯ್ತಾ? ಚೆನ್ನಾಗಿದೆ. ಇಲ್ಲಿ ಬಂದು ಹೋದ್ಮೇಲಿಂದ ಚೆನ್ನಾಗಿದೆ. ಅಂದ್ರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಬೇರೆ ನಾವು ಮಾಡಲ್ಲ, ಇಲ್ಲೇ ಬಂದು ಹೋಗ್ತೀವಿ. ಇವತ್ತು ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೀರಾ. ಹೇಗಿದೆ ಮೇಡಮ್ ಅಲಂಕಾರ ಎಲ್ಲ? ಹೇಗೆ ಮಾಡಿ? ಚೆನ್ನಾಗಿದೆ. ಚೆನ್ನಾಗಾಯ್ತು. ಏನ್ ಬೇಡ್ಕೊಂಡ್ರಿ ದೇವರಲ್ಲಿ? ಎಲ್ಲ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡು. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಇಲ್ಲಿನ ಭಕ್ತರು ಹೇಳ್ತಾ ಇರುವಂಥದ್ದು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರುವಂಥ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿದ್ರೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ದೇವಸ್ಥಾನಕ್ಕೆ ಬರ್ತಾ ಇರುವಂಥದ್ದು. ಸೊ ಎಲ್ರಿಗೂ ಕೂಡ ತಾಯಿ ಮಹಾಲಕ್ಷ್ಮಿ ಒಳ್ಳೆಯದನ್ನು ಮಾಡಲಿ ಅನ್ನುವಂಥದ್ದು. ಮಧು ಇಂಗಳಿದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.